ಗೆಲುವು ಬೇಕು ಅಂದಾಗ ಹಿಡಿಯೋದಾರಿ ಕಷ್ಟನೇ. ಆ ಮಾತನ್ನು ಅದ್ಭುತವಾಗಿ ಸುದೀಪ್ ಸರ್ ಅವರ ಚಿತ್ರದಲ್ಲಿ ಹೇಳಿದ್ದಾರೆ. ಯಾಕಂದರೆ ನಮ್ಮ ಎಲೆಕ್ಟ್ರಿಷಿಯನ್ ಜೀವನದಲ್ಲಿ ಸುಮಾರಷ್ಟು ಸರಿ ಒಬ್ಬಂಟಿಗರಾಗೆ ಇರಬೇಕಾಗತ್ತೆ. ಗೆಲುವು ಬೇಕು ಅಂದಾಗ ಹಿಡಿಯೋದಾರಿ ಕಷ್ಟನೇ. ಆ ದಾರಿ ಹಿಡಿಯೋರು ಯಾವಾಗಲೂ ಒಂಟಿಯಾಗೇ ಇರ್ತಾರೆ. ಗೆಲುವು ಅನ್ನೋದು ಸಾಮಾನ್ಯವಾಗಿ ಯಾರಿಗೂ ಸಿಗಲ್ಲ. ಯಾಕೆ ಮಾತು ಹೇಳ್ತಾ ಏನಂದರೆ, ಗೆಲ್ಲಬೇಕಂದ್ರೆ 106 ಕಷ್ಟಗಳನ್ನು ದಾಟ್ಬಿಟ್ಟು ಮೇಲೆ ಬರಬೇಕು. ಇವತ್ತು ಸುದೀಪ್ ಅವ್ರ ಸಾರ್ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡಿ ಅವ್ರ ಕೈಯಲ್ಲಿ ಆಟೋಗ್ರಾಫ್ ಹಾಕ್ಸ್ಕೊಳ್ಳಿದ್ದಿಲ್ಲ, ಅದು ತುಂಬಾ ಕಷ್ಟ. ಎಷ್ಟೋ ಜನದ ಕನಸಾಗಿರುತ್ತೆ ಸುದೀಪ್ ಸಾರ್ ಮುಂದೆ ನಿಂತ್ಕೊಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಹತ್ರ ಒಂದು ಹಿತ ನುಡಿಗಳನ್ನ ಕೇಳಬೇಕು ಅನ್ನೋದು ಸುಮಾರಷ್ಟು ಜನದ ಕನಸು. ಈ ದಾರಿಯಲ್ಲಿ ನನಗೆ ಸುಮ್ಮನೆ ಸಾಮಾನ್ಯವಾಗಿ ಆ ದಾರಿ ಸಿಗಲಿಲ್ಲ. ಯಾಕಂದರೆ ಸುಮಾರಷ್ಟು ಜನ ಬೈದಿದ್ದಾರೆ, ಸುಮಾರಷ್ಟು ಜನ ಬೇಡ ಅಂದಿದ್ದಾರೆ, ಸುಮಾರಷ್ಟು ಜನ ಹತ್ತೋ ಮೆಟ್ಟಲನ್ನೇ ಮುರಿದು ಕೆಳಗಡೆ ಬೀಳಿಸಿದ್ದಾರೆ. ಅಷ್ಟನ್ನೆಲ್ಲ ಸ್ಟ್ರಗಲ್ ಮಾಡಿ ಏನೋ ಒಂದು ಹುಡುಕಬೇಕು ಅಂತ ಹುಡುಕಾಟದಲ್ಲಿ ಹೋದಾಗ ಸಿಕ್ಕಿದ್ದೆ ನನಗೆ ಎಲೆಕ್ಟ್ರಿಕಲ್ ಅನ್ನೋ ಕೆಲಸ. ಆ ಎಲೆಕ್ಟ್ರಿಕಲ್ಲಿಂದನೇ ನಾನು ಸುದೀಪ್ ಸರ್ನ ಮೀಟ್ ಆಗಿದ್ದು. ಸುಮಾರಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ, ನಾವು ಯಾಕೆ ಈ ಥರ ಆಗಲ್ಲ, ಏನಕ್ಕೆ ಇಷ್ಟೊಂದು ಸ್ಟ್ರಗಲ್ ಪಡ್ತಾಯಿದ್ದೀವಿ ಅಂತೆಲ್ಲ ಆಲೋಚನೆ ಮಾಡ್ತಾಯಿದ್ದಾರೆ. ಸುದೀಪ್ ಸರ್ ಎಷ್ಟೋ ಸರಿ ಹೇಳಿದ್ದಾರೆ, ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ನಿಜವಾಗ್ಲೂ 100% ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋ ಮಾತನ್ನ ಎಷ್ಟೋ ವಿಡಿಯೋಗಳಲ್ಲಿ ಎಷ್ಟೋ ಫಂಕ್ಷನ್ಗಳಲ್ಲಿ ಹೇಳಿದ್ದಾರೆ. ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು. ಯಾರು ಏನೇ ಅನ್ನಲಿ, ಏನೇ ಮಾಡಲಿ, ಆ ಕೆಲಸನ ಬಿಡೋಕ್ಕೆ ಹೋಗ್ಬಾರ್ದು. ಆ ದಿನ ನಾವೇನು ಹುಡ್ಕೊಂಡು ಹೋಗ್ತಿದ್ದೀವೋ 100% ಸಿಗೋಕ್ಕೆ ಕಾರಣ. ಕೆಲವೊಮ್ಮೆ ನಮ್ಮ ಕಣ್ಮುಂದೆ ಸುಮಾರಷ್ಟು ವಿಚಾರಗಳು ನಡೀತಿದ್ರು ನಮ್ಗೆ ಗೊತ್ತೇ ಆಗಲ್ಲ, ಆದರೆ ನಮ್ಮ ಬೆನ್ನಿಂದೆ ಬೇರೆಯೇ ನಡೀತಾ ಇರುತ್ತೆ. ಸುಮಾರಷ್ಟು ಸರಿ ನಾವು ಎಲ್ಲ ಕೆಲಸ ಗೊತ್ತಿದೆ, ನಾವು ಇದನ್ನೆಲ್ಲ ಮಾಡ್ತೀವಿ, ಇದೇನು ದೊಡ್ಡ ವಿಷಯನ ಅಂದ್ಬಿಟ್ಟು ಮುನ್ನುಗ್ಗಿ ಮಾಡ್ತಾ ಇರ್ತೀವಿ. ಅದೇ ನಮಗೆ ಮುಳ್ಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವತ್ತೇ ಆದರೂ ನಮಗೆಲ್ಲ ಕೆಲಸ ಗೊತ್ತಿಲ್ಲದ ಹಾಗೆ ಕೆಲಸ ಮಾಡ್ತಾ ಇರಬೇಕು. ಅವಕಾಶ ಬಂದಾಗ ಮಾತ್ರ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಎದುರಾಳಿಗೆ ತೋರಿಸ್ಬೇಕು. ಹಾಗಾಗಿ ವಿಡಿಯೋನ ಮಾಡ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರ ಫಾಲೋ ಮಾಡಿ. ಇದು ನನ್ನ ಮನದಾಳದ ಮಾತು. ಇದರಿಂದ ಏನಾದರೂ ತಪ್ಪನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಜೈ ಎಲೆಕ್ಟ್ರಿಕಲ್.